ಸೊ ಇವತ್ತಿನ ದಿನ ಏನ್ ನಾನು ಉಡಾನ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ಮಹಿಳಾ ವಿವಿಧ ಉದ್ದೇಶಗಳ ಸಹಕಾರ ಸಂಘದ ವತಿಯಿಂದ ಕೋಲ್ಕತ್ತಾದಲ್ಲಿ ಠೇರಣಿ ಡಾಕ್ಟರ್ ಆದಂತ ಮೋಮಿತಾ ಅವರ ಒಂದು ಕ್ರೂರ ಹತ್ಯೆ ಮತ್ತು ಬಲಾತ್ಕಾರವನ್ನು ಖಂಡಿಸಿ ಇವತ್ತು ನಾವು ಇಲ್ಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದೇವೆ. ಬಹಳ ಒಂದು ನಾಚಿಕೆ ವಿಷಯ ಅಂತ ಹೇಳ್ಬೋದು. ಇವತ್ತು ನಾವು ನಮ್ಮ ದೇಶದ ಸರ್ಕಾರದ ಮುಂದೆ ನಮ್ಮ ಪ್ರಾಣ ನಮ್ಮ ಮಾನ ಉಳಿಸ್ಲಿಕ್ಕೆ ನಾವು ರ್ಯಾಲಿ ಮಾಡಿ ಹೇಳುವಂತ, ನಾವು ಪ್ರೊಟೆಸ್ಟ್ ಮಾಡಿ ಹೇಳುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ನಮ್ಮ ಸೈನಿಕರು ತನ್ನ ಪ್ರಾಣ ಅಡವಿಟ್ಟು ಅಲ್ಲಿ ಬಾರ್ಡರ್ ಮೇಲೆ ಜನರಿಗೆ ಕಾಯ್ತಾ ಇದ್ದಾರೆ. ಇಲ್ಲಿ ದೇಶದಲ್ಲಿ ಇರುವಂತ ರಾಕ್ಷಸರಿಗೆ ಸರ್ಕಾರ ಒಂದು ಶಿಕ್ಷೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವಾಗ ಆಸಿಫಾ, ಹತ್ರಾಸ್, ನಿರ್ಭಯ, ಉನ್ನಾವ್ ಈ ಎಲ್ಲ ಘಟನೆ ಆದಾಗ ಒಂದು ಕಾನೂನನ್ನ ಜಾರಿ ಮಾಡಿ ಆವಾಗಲೇ ಒಂದು ಕಠಿಣ ಶಿಕ್ಷೆಯನ್ನ ಕೊಟ್ಟಿದ್ರೆ ಬಹುಶಃ ಇವತ್ತು ಮೋಮಿತಾ ಸಾಯ್ತಿದ್ದಿಲ್ಲ. ಬಹುಶಃ ಇವತ್ತು ಮೋಮಿತಾದ ಬಲಾತ್ಕಾರ ಆಗ್ತಿದ್ದಿಲ್ಲ. ಯಾಕೆ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದೆ? ಯಾಕೆ ಸರ್ಕಾರಕ್ಕೆ ಹೆಣ್ಣಿನ ರಕ್ಷಣೆ ಬಗ್ಗೆ ವಿಚಾರವಿಲ್ಲ? ಇನ್ನು ಎಷ್ಟು ಹೆಣ್ಣು ಮಕ್ಕಳು ಪ್ರಾಣ ಕೊಟ್ಟ ಮೇಲೆ ಸರ್ಕಾರಕ್ಕೆ ಬುದ್ಧಿ ಬರತ್ತೆ? ಚಿಕ್ಕ ಮಕ್ಕಳನ್ನ ನೋಡ್ತಾ ಇಲ್ಲ. 6 ವರ್ಷದ ಆಸಿಫಾ ರೇಪ್ ಆಗತ್ತೆ, 80 ವರ್ಷದ ಒಂದು ವಯಸ್ಕರ ರೇಪ್ ಆಗತ್ತೆ. ಭಾರತ ಮಾತೆಯ ಮಕ್ಕಳು ಅಂತೇಳಿ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳುವವರು ಎಲ್ಲೇ ಹೋಗಿದ್ದಾರೆ ತಿಳಿತಾ ಇಲ್ಲ. ಭಾರತ ಮಾತೆಯನ್ನು ಇವತ್ತು ನಗ್ನ ಮಾಡಿದ್ದಾರೆ, ಅದನ್ನ ನೋಡೋರು ಯಾರು ಇಲ್ವಾ? ಭಾರತ ಮಾತೆಗೆ 15 ಆಗಸ್ಟ್, 2 ಅಕ್ಟೋಬರ್, 26 ಜನವರಿಗೆ ಅಷ್ಟೇ ನೆನಪು ಮಾಡ್ಬೇಕಾ? ಇವತ್ತು ಭಾರತ ಮಾತೆಯ ಹೆಣ್ಮಕ್ಳು ಎಲ್ಲರೂ ಇಷ್ಟು ಕೆಟ್ಟ ಪರಿಸ್ಥಿತಿ ಇಲ್ಲಿ ಇದ್ರೆ ಯಾಕೆ ಕಠಿಣ ಶಿಕ್ಷೆ ಇಲ್ಲ? ಹೇಗೆ ಚೈನಾದಲ್ಲಿ ಬಲಾತ್ಕಾರ ಮಾಡಿದ್ರೆ ಗುಂಡೇಟು ಇಟ್ಟು ಕೊಲ್ಲುತ್ತಾರೆ, ಹೇಗೆ ಸೌದಿ ಅರಬದಲ್ಲಿ ಬಲಾತ್ಕಾರ ಮಾಡಿದ್ರೆ ಕತ್ತನ್ನ ಕೊಯ್ತಾರೆ, ಆ ತರ ಒಂದು ಸ್ಟ್ರಿಕ್ಟ್ ರೂಲ್ಸ್ ಭಾರತ ದೇಶದಲ್ಲಿ ಯಾಕೆ ಇಲ್ಲ? ಮೊದ್ಲಿನ ಕಾಲದಲ್ಲಿ ನಾವು ನೋಡ್ತಿದ್ವಿ ಪ್ರಾಣಿಯಿಂದ ಮಾನವ ಆದ ಅಂತ ಹೇಳಿ. ಇವತ್ತು ಪೇಪರ್ ತೆಗೆದು ನೋಡಿದ್ರೆ ದಿವಸ ಒಂದು ಪ್ರಾಣಿ ಕಾಣಿಸ್ತಾನೆ ನಮ್ಗೆ. ಯಾಕಂದ್ರೆ ಅಲ್ಲೇ ಬಲಾತ್ಕಾರ ಆಯ್ತು, ಇಲ್ಲೇ ಬಲಾತ್ಕಾರ ಆಯ್ತು. ಇಂಥ ಪ್ರಾಣಿಗೆ ಕಂಟ್ರೋಲ್ ದಲ್ಲಿ ಇಟ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸರ್ಕಾರರೇ ಆಗ್ಬೇಕು, ಸಿಸ್ಟಮ್ ಅವರೇ ಆಗ್ಬೇಕು. ಒಂದು ಹೆಣ್ಣಿನ ಮಾನ ಮರ್ಯಾದೆ ಉಳಿಸಕ್ಕಾಗಿಲ್ಲ. ಇವತ್ತು ಮೋಮಿತಾ ಒಂದು ಬಡ ಕುಟುಂಬದ ಹೆಣ್ಣು. ಇವತ್ತು ಅವಳು ಸತ್ತಿದ್ದಾಳೆ, ಅದಕ್ಕೆ ಅಕ್ಕಿ ಅಷ್ಟು ಕೆಟ್ಟ ರೀತಿಯಿಂದ ಒಂದು ಮರಣ ಹೊಂದಿದ್ದಾಳೆ. ಯಾಕೆ ಯಾರಿಗೂ ಕೆಟ್ಟ ಅನಿಸ್ತಾ ಇಲ್ವಾ? ಅದೇ ಯಾವ್ದಾದ್ರು ಒಂದು ದೊಡ್ಡ ಮಿನಿಸ್ಟರ್ ಇಲ್ಲ ಅಂದ್ರೆ ಯಾವ್ದಾದ್ರು ದೊಡ್ಡ ರಾಜಕಾರಣಿ ಮಗಳು ಹೋಗಿದ್ರೆ ಇದು ಚೇಂಜೇ ಆಗ್ಬಿಡ್ತಿದ್ಲಲ್ಲ. ಎಷ್ಟೋ ಸ್ಟ್ರೈಕ್ಸ್ ಆಗ್ತಿತ್ತು, ಎಷ್ಟು ದಂಗೆ ಆಗ್ತಿದ್ವು, ಏನಾಗ್ತಿದ್ವು ಗೊತ್ತಿಲ್ಲ. ಇವತ್ತು ಒಂದು ಬಡ ಫ್ಯಾಮಿಲಿ ಕುಟುಂಬದ ಹೆಣ್ಣು ಸತ್ತಿದ್ದಾಳೆ ಅಂತ ಯಾರಿಗೂ ವಿಚಾರವಿಲ್ವಾ? ಮಣಿಪುರದಲ್ಲಿ ನಗ್ನ ಮಾಡಿ ಹೆಣ್ಮಕ್ಳ ಜನ ಅಡ್ಡಾಡಿಸಿದ್ರು, ಅವಾಗನು ಸರ್ಕಾರಕ್ಕೆ ಕಣ್ಣೀರ್ ಬಂದಿಲ್ವಾ? ಅವ್ರಿಗೆ ಅವಾಗನು ಪಶ್ಚಾತ್ತಾಪ ಆಗಿಲ್ವಾ? ಯಾವಾಗ ಪಶ್ಚಾತ್ತಾಪ ಆಗತ್ತೆ? ನಾನು ಸರ್ಕಾರಕ್ಕೆ 2 ಮನವಿ ಮಾಡುದು. ಅಪರಾಧಿಗೆ ಕಠಿಣ ಶಿಕ್ಷೆ ಕೊಡಿ. ಆ ಶಿಕ್ಷೆಯನ್ನ ನೋಡಿಕೊಂಡು ಯಾರು ತನ್ನ ಕನಸಲ್ಲಿನೂ ಬಲಾತ್ಕಾರ ಮಾಡುವುದ ಬಗ್ಗೆ ವಿಚಾರ ಮಾಡಬಾರ್ದು. ಇಲ್ಲ ಅಂದ್ರೆ ನಮಗೋಸ್ಕರ ಹಗ್ಗವನ್ನ ರೆಡಿ ಮಾಡಿ. ಭಾರತ ದೇಶದ ಎಷ್ಟು ಹೆಣ್ಮಕ್ಳು ಇದಾರಲ್ಲ ಎಲ್ಲರಿಗೂ ಗಲ್ಲಿಗೆ ಏರಿಸ್ಬೇಡಿ. ಯಾಕೆ ಅಂತ ಕ್ರೂರ ರೀತಿಯಿಂದ ಸಾಯೋಕ್ಕಿಂತ ಒಳ್ಳೇದು ನೀವೇ ನಮಗೆ ಈ ಒಂದು ಹೋರಾಟ, ಈ ನಮ್ಮ ಪ್ರಾಣ ಮತ್ತು ನಮ್ಮ ಮಾನ ಉಳಿಸುವಂತ ಹೋರಾಟದಲ್ಲಿ ನಾವು ಹುತಾತ್ಮರದ ಆಗಿದ್ದೇವೆ ಅಂತ ನಾವು ತಿಳ್ಕೊತೇವೆ. ನಮ್ಗಾದ್ರೂ ಗಲ್ಲು ಕೊಡಿ, ಒಂದಾದ್ರೂ ನಮ್ಗ ಗಲ್ಲು ಕೊಡಿ. ಇಲ್ಲ ಅಂದ್ರೆ ಕಠಿಣ ಶಿಕ್ಷೆ ಕೊಟ್ಟು ಆ ಅಪರಾಧಿಗಳಿಗೆ ಗಲ್ಲು ಕೊಡಿ ಅಂತ ಹೇಳಿ ನಾನು ಬೇಡ್ಕೊಳ್ತೇನೆ. 2 ಮಾತುಗಳನ್ನ ನಾನು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ. Today we are here to protest against Kolkata rape case. आप सब लोग जानते हो हम लोग यहाँ पे प्रोटेस्ट कर रहे हैं कोलकाता में जो इंसिडेंट हुआ उसके लिए। मैं सबसे पहले आपको ये बताना चाहता हूँ कि आर्टिकल आईपीसी के आर्टिकल सेक्शन 376 के तहत रेपिस्ट को 5 साल की सजा, 7 साल की ज्यादा से ज्यादा उम्र कैद की सजा होती है। इसमें भी बहुत सारे कोर्ट में क्या करते हैं, रेपिस्ट पे दया याचिका दे के बहुत सारे रेपिस्ट की सजा भी कम होती है। अब यहाँ पे देखो जो विक्टिम रहते हैं वो मर के चले जाते हैं, उनके घर वालों को और उनपे जो गुजरती है वो लोग ये रेपिस्ट नहीं समझ सकते। आप लोग ऐसा कानून लाए, मैं गवर्नमेंट नए कानून आते रहते हैं, लेकिन
रेपिस्ट को फांसी देने का कानून कब लाओगे? मैं डिमांड करता हूं गवर्नमेंट से, लीडर से कि पार्लियामेंट में रेपिस्ट को सख्त से सख्त सजा मिले, रेपिस्ट को फांसी पहुंचाने का ये कानून आप सब लोगों को, ये कानून लाने के लिए मैं गवर्नमेंट से रिक्वेस्ट करता हूं, ये बिल पास करें।